ಇವತ್ತು ಬಿಜೆಪಿ ಅಕ್ಷರಶಃ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ರಸ್ತೆಗಿಳಿದು ಸಂಘರ್ಷಕ್ಕೆ ಮುಂದಾಗಿತ್ತು. ಸಾಮಾನ್ಯವಾಗಿ ಬಿಜೆಪಿ ಹೋರಾಟ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ. ಹಿಂದೆ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದಂತ ಅನುಭವ ಬಿಜೆಪಿಗಿದೆ. ಆದ್ರೆ ಹಿಂದೆ ಒಂದು ಮಾತಿತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಆದ್ರೆ ಯಡಿಯೂರಪ್ಪನವರು ಆದ್ಮೇಲೆ ಈ ತರ ಯಾರು ನೇತೃತ್ವವನ್ನು ವಹಿಸ್ತಾರೆ, ಹೇಗೆ ಹೋರಾಟ ಮಾಡುತ್ತೆ ಬಿಜೆಪಿ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇತ್ತು. ಈಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಬಿಜೆಪಿಯ ಕಾರ್ಯಕರ್ತರು ಅಕ್ಷರಶಃ ಫ್ರೀಡಂ ಪಾರ್ಕ್ನಿಂದ ನೇರವಾಗಿ ವಿಧಾನಸೌಧದ ಗೇಟಿನ ತನಕ ಹೋರಾಟದ ಕಿಚ್ಚನ್ನು ಇವತ್ತು ಹೆಚ್ಚಿಸಿದ್ರು. ಎಲ್ಲಿವರೆಗೂ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ. IT ಆಫೀಷಿಯಲ್ಸು, ED ಆಫೀಷಿಯಲ್ಸು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಕೆಲವು ಹೆಸರುಗಳನ್ನ ಹೇಳಲೇಬೇಕು ಅಂತ CM ಅವ್ರ ಹೆಸರು ಹೇಳಿ, DCM ಅವ್ರ ಹೆಸರು ಹೇಳಿ, ಅದು ಇದು ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿದೆ. ಹಗರಣ ಸಮರ ತಾರಕಕ್ಕೇರಿತು. ಹೋರಾಟ ತೀವ್ರ ಸ್ವರೂಪವನ್ನೇ ಪಡೆದಿತ್ತು. ವಾಲ್ಮೀಕಿ ಹಗರಣದ ಗಲಾಟೆ ಇವತ್ತು ಅಕ್ಷರಶಃ ರಸ್ತೆಗಿಳಿದಿತ್ತು. ಕೇಸರಿ ಪಡೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ದೊಡ್ಡ ಹೈ ಡ್ರಾಮಾ ಹಂಗಾಮವೇ ನಡೆದು ಹೋಗಿತ್ತು. ವಾಲ್ಮೀಕಿ ಹಗರಣದ ಗಲಾಟೆ ಇವತ್ತು ಅಕ್ಷರಶಃ ರಸ್ತೆಗಿಳಿದಿತ್ತು. ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೃಹತ್ ಸಮರವನ್ನೇ ಸಾರಿದರು. ಬಿಜೆಪಿ ನಾಯಕರು ನಡು ರಸ್ತೆಯಲ್ಲೇ ಕುಳಿತು ಸರ್ಕಾರದ ಜೊತೆ ಸಂಘರ್ಷಕ್ಕಿಳಿದಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕಾರ್ಯಕರ್ತರ ನಡುವೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಹಿಂದೊಮ್ಮೆ ಬಿಜೆಪಿ ವಿಪಕ್ಷವಾಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಮಾತಿತ್ತು. ಆದ್ರೆ ಇದೀಗ ಯಡಿಯೂರಪ್ಪ ಇಲ್ಲದ ಬಿಜೆಪಿಗೆ ಆ ಹೋರಾಟ ಹೇಗೆ ಅನ್ನೋ ಪ್ರಶ್ನೆ ಇತ್ತು. ಇದೀಗ ಬಿಜೆಪಿ ನಾಯಕರು ಆ ಪ್ರಶ್ನೆಗೆ ಉತ್ತರ ಎಂಬಂತೆ ಕಿಚ್ಚು ಆವರಿಸಿದಂತೆ ಇಂದು ಪ್ರತಿಭಟನೆಗಿಳಿದಿದ್ರು. ದೃಶ್ಯ 1. ಬ್ಯಾರಿಕೇಡ್ ಹತ್ತಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಪ್ರತಿಭಟನೆ ತಡೆಯೋಕೆ ಪೊಲೀಸರು ರಸ್ತೆ ಮಧ್ಯೆಯೇ ಬ್ಯಾರಿಕೇಡ್ ಹಾಕಿದ್ರು. ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು. ಇನ್ನು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬ್ಯಾರಿಕೇಡ್ ಹತ್ತಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ದೃಶ್ಯ 2. ರಸ್ತೆಯ ಮೇಲೆ ಕುಳಿತು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ರಸ್ತೆ ಮೇಲೆಯೇ ಕುಳಿತು ಪ್ರತಿಭಟನೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಅಂತ ಆಕ್ರೋಶ ಹೊರಹಾಕಿದ್ರು. ದೃಶ್ಯ 3. ಬ್ಯಾರಿಕೇಡ್ ಉರುಳಿಸಿದ ಕಾರ್ಯಕರ್ತರು, ಖಾಕಿ ಲಾಠಿ ಚಾರ್ಜ್. ಬಿಜೆಪಿ ಪ್ರತಿಭಟನೆಯ ಹಂಗಾಮ ದೃಶ್ಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಪೊಲೀಸರು ಹಾಕಿರೋ ಬ್ಯಾರಿಕೇಡ್ಗಳನ್ನೇ ಕಾರ್ಯಕರ್ತರು ಉರುಳಿಸಿದ್ರು. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ದೃಶ್ಯ 4. ಪೊಲೀಸರು ಕಾರ್ಯಕರ್ತರ ಮಧ್ಯೆ ಮಹಾಸಂಘರ್ಷ. ಇನ್ನು ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ತಾರಕಕ್ಕೇರಿತು. ರಸ್ತೆ ಮಧ್ಯೆ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ ಅನ್ನೇ ತಳ್ಳಿ ಬಿಜೆಪಿ ಕಾರ್ಯಕರ್ತರು ಮುಂದೆ ಬಂದರು. ಈ ವೇಳೆ ದೊಡ್ಡ ಹೈ ಡ್ರಾಮಾವೇ ನಡೆಯಿತು. ದೃಶ್ಯ 5. ಪ್ರತಿಭಟನೆಯ ವೇಳೆ ಮಹಿಳೆ ಅಸ್ವಸ್ಥ, ತಳ್ಳಾಟ ನೂಕಾಟ. ಇನ್ನು ಪ್ರತಿಭಟನೆಯ ವೇಳೆ ಮಹಿಳೆಯೊಬ್ಬರು ಅಸ್ವಸ್ಥರಾದ್ರು. ಕೆಲ ಕಾರ್ಯಕರ್ತರು ಮಹಿಳೆ ಮೇಲೆ ಬಿದ್ದಿದ್ರಿಂದ ಕೆಳಗೆ ಬಿದ್ದಿದ್ದಾರೆ. ರಸ್ತೆಯಲ್ಲೇ ಬಿದ್ದು ಪರದಾಡೋ ಪರಿಸ್ಥಿತಿಯೂ ಸೃಷ್ಟಿಯಾಯಿತು. ಕಾರ್ಯಕರ್ತರು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು. ದೃಶ್ಯ 6. ಬಸ್ ಮೇಲೆ ಹತ್ತಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ.
ಪ್ರತಿಭಟನೆಯನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸವೇ ಪಟ್ರು. ಪ್ರತಿಭಟನಾಕಾರರು ಬಸ್ ಮೇಲೆ ಹತ್ತಿಯೂ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ವೇಳೆ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಕೇಂದ್ರೀಯ ಸಂಸ್ಥೆಗಳನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಇಡಿ ಮುಂದೆ ನಾಗೇಂದ್ರ ಎಲ್ಲವೂ ಬಾಯ್ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಬರ್ತಿಲ್ಲ ಅಂದ್ರು. ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇಡಿ ಮುಂದೆ ನಾಗೇಂದ್ರ ಎಲ್ಲವೂ ಕೂಡ ಬಾಯ್ ಬಿಟ್ಟಿದ್ದಾರೆ. ಇದರಿಂದ ನಿದ್ದೆ ಬರ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ಸಚಿವರಿಗೆ. ಹಾಗಾಗಿ ಇವತ್ತು ವಿಲಿ ಒದ್ದಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, ಲೂಟಿ ಮಾಡಿರ್ತಕ್ಕಂಥದ್ದು ಸತ್ಯ. ವರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದಾರೆ. ಹೆಂಡ ಖರೀದಿ ಮಾಡಿದ್ದು ಜನರಿಗೆ ಹಂಚಿದ್ದಾರೆ. ಇವತ್ತೇನು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದಕ್ಕೆ ಸರಿಯಾದಂತ ಪ್ರಾಯಶ್ಚಿತ್ತ ಆಗಬೇಕು. ಇನ್ನು ಹಗರಣದಲ್ಲಿ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವಾಪಸ್ ಬರುತ್ತೋ, ಎಲ್ಲಿವರೆಗೂ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ. ನಮ್ಮನ್ನ ತಡಿತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕಿಲ್ಲ. ನಮ್ಗೊತ್ತು ಸಿದ್ದರಾಮಯ್ಯ ಸ್ವಲ್ಪ ಬಂಡ ಸರ್ಕಾರ ಇದು, ಅಷ್ಟು ಸುಲಭವಾಗಿ ಜಗ್ಗಲ್ಲ ಅನ್ನೋದು ಗೊತ್ತು. ಆದ್ರೂ ಕೂಡ ಇದು ಸಾಂಕೇತಿಕವಲ್ಲ. ಇವತ್ತು ನಮ್ಮ SC/ST ಮೋರ್ಚಾದಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಇಡೀ ರಾಜ್ಯದಾದ್ಯಂತ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಈಗಾಗಲೇ ನಾಗೇಂದ್ರ ಅವರನ್ನ ಇಡಿ ಬಂಧಿಸಿದೆ. ಅವರು ಕೂಡ ತನಿಖೆಯನ್ನು ಮಾಡ್ತಾರೆ. ಮೂರು ತನಿಖೆಗಳು ಕೂಡ ನಡೀತಾ ಇದೆ. ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ನಾಯಕರಿಗೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅನೇಕ ಬಾರಿ ಇಡಿ ಕೇಸ್ಗಳಾದವು, CBI ಕೇಸ್ಗಳಾದವು, ಇನ್ಕಮ್ ಟ್ಯಾಕ್ಸ್ ರೇಡ್ಗಳಾದವು. ಹಾಗಾದರೆ ಅವೆಲ್ಲನೂ ರಾಜಕೀಯ ಕಾರಣಕ್ಕೆ ಮಾಡಿದ್ದೀರಾ ನೀವು? ಅದು ಹೇಳಿದ್ರೆ ತಪ್ಪಾಗ್ತದೆ. ಅತ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ರೆ ಇತ್ತ ಸುದ್ದಿಗೋಷ್ಠಿ ನಡೆಸಿದ ಸಚಿವರಾದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಬಿಜೆಪಿಗೆ ತಿರುಗೇಟು ಕೊಟ್ರು. ಬಿಜೆಪಿ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿದ್ರು. ಸಿಎಂ ಡಿಸಿಎಂ ಹೆಸರು ಹೇಳುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು. ಕರ್ನಾಟಕದಲ್ಲೂ ಕೂಡ ಹತಾಶ ಮನೋಭಾವದಿಂದ 2019ರಲ್ಲಿ ಯಾವ ತರ ಆಪರೇಷನ್ ಕಮಲ ಮಾಡಿ ಇಲ್ಲಿದ್ದಂತ ಸರ್ಕಾರವನ್ನ ಬುಡಮೇಲು ಮಾಡಿದ್ರು, ಅದು ಈ ಬಾರಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಡಿಯನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಬ್ಲಾಕ್ಮೇಲ್ ಮಾಡುವಂಥದ್ದಕ್ಕೆ, ಎದುರಿಸುವಂಥದ್ದಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ. ಯಾವ ರೀತಿ ನಮ್ಮ ಅಧಿಕಾರಿಗಳಿಗೆ, IT ಆಫೀಷಿಯಲ್ಸು, ಇಡಿ ಆಫೀಷಿಯಲ್ಸು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಕೆಲವು ಹೆಸರುಗಳನ್ನ ಹೇಳಲೇಬೇಕು ಅಂತ ಹೇಳ್ತಾರೆ. ಫೋರ್ಸಿಂಗ್ ಅವರ್ ಆಫೀಸರ್, ಫೋರ್ಸಿಂಗ್ ಅವರ್ ಪೀಪಲ್. CM ಅವ್ರ ಹೆಸರು ಹೇಳಿ, ಇದು ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ, ಇದು ಆಂಧ್ರ ಚುನಾವಣೆಗೆ ಹೋಗಿದೆ, ಬಳ್ಳಾರಿ ಚುನಾವಣೆಗೆ ಯೂಸ್ ಮಾಡಿದ್ದಾರೆ. DCM ಅವ್ರ ಹೆಸರು ಹೇಳಿ, ಸಚಿವರ ಹೆಸರು ಹೇಳಿ, ಅದು ಇದು ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿದೆ. ಒಟ್ಟಾರೆಯಾಗಿ ಬಿಜೆಪಿ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇವತ್ತು ಬಿಜೆಪಿ ಪ್ರತಿಭಟನೆಯಲ್ಲಿ ದೊಡ್ಡ ಹಂಗಾಮವೇ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.